ಎಲ್ಲರಿಗೂ ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಒಳಗೆ ASC ಸೆಂಟ್ರ್ ಒಳಗೆ ಡ್ರೈವರ್ ರಿಕ್ರೂಟ್ಮೆಂಟ್ ಮಾಡಿದ್ದಾನೆ. ಅದರೊಳಗೆ 150ಕ್ಕೂ ಪ್ಲಸ್ ಹುದ್ದೆಗಳದಾವ. ಯಾರ್ಯಾರು ಡ್ರೈವರ್ ಒಳಗೆ ನೇಮಕಾತಿ ಹೊಂದಕ್ಕೆ ಇಷ್ಟಪಡ್ತಿರಲ್ಲ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಮತ್ತು ಕ್ವಾಲಿಫಿಕೇಷನ್ ಏನು ಕೇಳೋಣಪ್ಪ ಅಂತ ಹೇಳಿ ಅಂದ್ರೆ ಓನ್ಲಿ ನಿಮ್ದು 10th ಕೇಳಿದಾನೆ. ಇಲ್ಲಿ ನೀವು ನೋಡ್ಬೋದು. ಮೊದಲನೇದಾಗಿ ASC ಸೆಂಟರ್ ಸೌತ್ 280C ಅಂತ ಹೇಳ್ಬಿಟ್ಟು ಇದ್ರೊಳಗೆ ಖಾಲಿ ಇರುವಂಥ ಸಿವಿಲಿಯನ್ ಮೋಟ್ರ್ ಡ್ರೈವರ್ ಕರ್ದಾನ. ಇಲ್ಲಿ ಅದ್ರದ್ದು ಲೊಕೇಶನ್ನು ಕೊಟ್ಟಾನ ನೋಡ್ರಿ. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂಥ ಆನ್ಲೈನ್ ಅಪ್ಲಿಕೇಶನ್ ಇರೋಂಗಿಲ್ಲ. ನೀವು ಆಫ್ಲೈನ್ ಮುಖಾಂತರನ ಅಪ್ಲಿಕೇಶನ್ ಹಾಕಬೇಕು. ಮತ್ತು 21 ದಿನದ ಒಳಗಾಗಿ ನೀವು ಸ್ಪೀಡ್ ಪೋಸ್ಟ್ಲೇ ಇದನ್ನು ಅಪ್ಲಿಕೇಶನ್ ಹಾಕಬೇಕಾಕತಿ. ಮತ್ತು ಇದು ಸೆಪ್ಟೆಂಬರ್ 4ರ ಮಟ್ಟ ಇದ್ರದ ಕಾಲಾವಕಾಶ ಐತಿ. ಇಲ್ಲಿ ನೀವು ನೋಡ್ಬೋದು. ಮೊದಲನೇದಾಗಿ ಸಿವಿಲಿಯನ್ ಮೋಟಾರ್ ಡ್ರೈವರ್ಗೆ ಇದಕ್ಕೆ ಯಾವುದೇ ರೀತಿಯಂಥ ಲೇಡೀಸನ್ನು ತುಂಬ್ಕೊಳಂಗಿಲ್ಲ. ಓನ್ಲಿ ಮೇಲ್ ಕ್ಯಾಂಡಿಡೇಟ್ಗೆ ಅಷ್ಟೇ ಇಲ್ಲಿ ಕೊಡ್ದ ನೋಡಿರಿ. ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಅಂಥೇಳಿ. ಇದಕ್ಕೆ ಸ್ಯಾಲ್ರಿ ಎಷ್ಟು ಸಿಗ್ತೈತಪ್ಪ ಅಂಥೇಳಿ ಅಂದ್ರೆ 19,900ರಿಂದ ಇದ್ರದ್ದು ಪೇಮೆಂಟ್ ಚಾಲು ಆಗ್ತೈತಿ. ಪ್ಲಸ್ DA ಮತ್ತು ಅದರ್ ಅಲೋವೆನ್ಸು ಸಿಗ್ತೈತಿ ಇದಕ್ಕೆಲ್ಲ. ಮತ್ತು ಇದ್ರೊಳಗೆ ವೇಕೆನ್ಸಿ ಎಷ್ಟಪ್ಪ ಅದ ಅಂತಂದ್ರೆ 153 ವೇಕೆನ್ಸಿಗಳು ಅದಾವೆ. ಅನ್ರಿಸರ್ವ್ ಕ್ಯಾಟಗರಿಗೆ 24 ಅದಾವೆ. STಗಿಲ್ಲ. SCಗೆ 23 ಅದಾವೆ. OBCಗೆ 91 ಪೋಸ್ಟ್ ಅದಾವೆ ನೋಡಿರಿ. OBCಗೆ ಹೈಯೆಸ್ಟ್ ಪೋಸ್ಟ್ಗಳು ಅದಾವೆ. ಮತ್ತು EWSಗೆ 15 ಪೋಸ್ಟ್ಗಳು ಅದಾವೆ. ಟೋಟಲ 153 ಪೋಸ್ಟ್ಗಳು ಇರುವಂತಹದ್ದು. ಯಾರು ಡ್ರೈವರ್ ಹುದ್ದೆ ನಿರೀಕ್ಷೆ ಒಳಗದಲ್ಲಿ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಮತ್ತು ಇದಕ್ಕೆ ಎಕ್ಸ್ಪೀರಿಯನ್ಸ್ 2 ವರ್ಷ ಕೇಳಿದಾನೆ. ನೀವು ಲೈಸೆನ್ಸ್ ಮಾಡಿಸಿ 2 ವರ್ಷ ಆಗಿತ್ತಂದ್ರೂ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಮತ್ತು ಇಲ್ಲಿ ನೋಡಿರಿ, ಸಿವಿಲಿಯನ್ ಮೋಟರ್ ಡ್ರೈವರ ವೇಕೆನ್ಸಿಗಳು ಎಲ್ಲೆಲ್ಲಿ ಡಿವೈಡ್ ಮಾಡಿದಾನೆ ಅಂತ ಹೇಳಿಬಿಟ್ಟು ಟೋಟಲ್ ಮೊದಲನೇದಾಗಿ 25 ಪೋಸ್ಟ್ ಎಲ್ಲಿದಾವಪ್ಪ ಅಂದ್ರೆ ಮಿಸಾಮರಿ ಒಳಗದಾವ 25 ಪೋಸ್ಟು. 10 ಪೋಸ್ಟು ಭೂಪಾಲ್ ಒಳಗದಾವ. 3 ಪೋಸ್ಟು ಜಲಂಧರ್ ಒಳಗದಾವ. 9 ಪೋಸ್ಟು ಜೈಪುರ್ ಒಳಗದಾವ. 40 ಪೋಸ್ಟು ಕಲ್ಕಾ ಒಳಗದಾವ. ನೆಕ್ಸ್ಟ್ 2 ಪೋಸ್ಟು ಜೋಧ್ಪುರ್ ಒಳಗದಾವ. 30 ಪೋಸ್ಟು ಹಸಿಮರ ಒಳಗದಾವ. ಮತ್ತು 4 ಪೋಸ್ಟು ಅಲಹಾಬಾದ್ ಒಳಗದಾವ. ಮತ್ತು 4 ಪೋಸ್ಟು ಪುಣೆ ಒಳಗದಾವ. 10 ಪೋಸ್ಟು ಪಠಾನ್ಕೋಟ್ ಒಳಗದಾವ. ಮುಂಬೈ ಒಳಗೆ 6 ಪೋಸ್ಟ್ ಅದಾವ. ಮತ್ತು ಬೆಟಂಡ ಒಳಗೆ ಟೋಟಲ್ 10 ಪೋಸ್ಟ್ ಅದಾವ. ಮತ್ತು ಟೋಟಲ್ ಬಂದ್ಬಿಟ್ಟು 153 ಪೋಸ್ಟ್ಗಳು ಅದಾವೆ ನೋಡಿರಿ. ಇದ್ರೊಳಗೆ ನಿಮ್ಮದು ಸೆಲೆಕ್ಷನ್ ಆಗೋದ 99% ಇರ್ತೈತಿ. ಟ್ರೈ ಮಾಡಿ ನೋಡಿರಿ ಒಂದು ಸಲ. ಯಾಕಂದರೆ ಇದು ಕಂಪಲ್ಸರಿ ಆರ್ಮಿ ಒಳಗೆ ಬರ್ತೈತಿ ಸಿವಿಲಿಯನ್ ಪೋಸ್ಟ್ ಅಂತ ಹೇಳ್ಬಿಟ್ಟು. ಇದಕ್ಕೂ ಎಲ್ಲ ಅಲವೆನ್ಸ್ ಸಿಗ್ತಾವೆ. ಎಲ್ಲ ರೀತಿ ಫೆಸಿಲಿಟಿಗಳೂ ಸಿಗ್ತಾವೆ ಇದಕ್ಕೆ. ಮತ್ತು ಇದು ಕ್ವಾಲಿಫಿಕೇಷನ್ ನೋಡಿರಿ. ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ನಿಮ್ದು ಮೆಟ್ರಿಕ್ಯುಲೇಷನ್ ಆಗಿರ್ಬೇಕು. ಅಂದರೆ SSLC ಪಾಸ್ ಆಗಿರಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ನಡಿತೈತಿ. ಮತ್ತು ನಿಮ್ಮದು ಲೈಸೆನ್ಸ್ ಇರಬೇಕು. ವ್ಯಾಲಿಡ್ ಲೈಸೆನ್ಸ್ ಇರಬೇಕು. ಲೈಟಾ ಮತ್ತು ಹೆವಿ ಎರಡೂ ಇರಬೇಕು. ಎರಡೂ ಇದ್ದು 2 ವರ್ಷ ಆಗಿತ್ತಂದ್ರೂ ನಿಮ್ಮದು ಎಕ್ಸ್ಪೀರಿಯನ್ಸ್ ಕೇಳಿದಾನೆ. ಬಟ್ ಲೈಸೆನ್ಸ್ ಮಾಡಿಸಿ 2 ವರ್ಷ ಮೇಲಾಗಿತ್ತಂದ್ರೆ ನಿಮಗೆ ಈ ಥರದ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇರೋಂಗಿಲ್ಲ. ಇನ್ನು ನೆಕ್ಸ್ಟ್ ಈ ಥರದ್ದು ನೋಡಿರಿ. ನಿಮ್ಮದು ಫಿಸಿಕಲ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಡೈರೆಕ್ಟ್ ನಿಮ್ಗೆ ಒಂದು ಎಕ್ಸಾಮ್ ಕೊಟ್ರಿ ಅಂದ್ರೆ ನಿಮ್ಮದು ಇದು ಎಕ್ಸಾಮ್ ಪಾಸ್ ಆತಂದ್ರೆ ನಿಮ್ಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗ್ತೈತಿ. ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಪಾರ್ಟ್ 1 ಒಳಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರ್ತೈತಿ. 25 ಕ್ವಶನ್ ಇರ್ತಾವೆ. 25 ಮಾರ್ಕ್ಸ್ ಇರ್ತಾವೆ. ಮತ್ತು ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಇರ್ತೈತಿ. ಅದು 50 ಮಾರ್ಕ್ಸ್ ಇರ್ತಾವೆ. 50 ಕ್ವಶನ್ ಇರ್ತಾವೆ. ಜನರಲ್ ಇಂಗ್ಲೀಷು ಇದು ಸೇಮ್ ಇರ್ತೈತಿ. ಮತ್ತು ನಂಬರಿಕಲ್ ಆಪ್ಟಿಟ್ಯೂಡು 25 ಕ್ವಶನು 25 ಮಾರ್ಕ್ಸು. ಟೋಟಲ್ ಟೈಮಿಂಗ 2 ತಾಸು ಇರ್ತೈತಿ. 2 ತಾಸು ಇರ್ತೈತಿ. ನೀವು ಅಷ್ಟರೊಳಗೆ ಇದನ್ನು ಕ್ಲಿಯರ್ ಮಾಡಬೇಕು. ಇವು ಟೋಟಲ 150 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. ಅದ್ರೊಳಗೆ ನೀವು ಮೆರಿಟ್ ಹೋಗಿ ಬರ್ಬೇಕಂದ್ರೆ ಅಬೌವ್ 90 ಮಾಡಿರಿ ಅಂದ್ರೆ ನೀವು ಇದ್ರೊಳಗೆ ಆರಾಮ್ ಪಾಸ್ ಆಗ್ಬೋದು. 90 ಅಥವಾ ಕ್ರಾಸ್ ಆತಂದ್ರೆ ನಿಮ್ದು ಆರಾಮ ಸೆಲೆಕ್ಷನ್ ಆಗ್ತೈತಿ. ಮತ್ತು ಡ್ರೈವರ್ ಪೋಸ್ಟ್ಗೆ ಯಾರ್ಯಾರು ನಿರೀಕ್ಷೆ ಒಳಗಿರ ಅದಿರಲ್ಲ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಇದಕ್ಕೆ ಹೋಗಿ ಅಪ್ಲೈ ಮಾಡಿರಿ. ಮತ್ತು ಇದು ಯಾವುದೇ ರೀತಿಯಾದಂಥ ಆನ್ಲೈನ್ ಅಪ್ಲಿಕೇಶನ್ ಇರೋಂಗಿಲ್ಲ. ಆಫ್ಲೈನ್ ಮುಖಾಂತರನ ಅಪ್ಲಿಕೇಶನ್ ಹಾಕಬೇಕು. ಸೆಪ್ಟೆಂಬರ್ 4ರ ಮಟ್ಟ ಇದಕ್ಕೆ ಕಾಲಾವಕಾಶ ಐತಿ. ಮತ್ತು ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೂ ಶೇರ್ ಮಾಡಿರಿ.